ಜುಲೈ 18ರಂದು ಗೋವಿಂದಾಪುರ ಮನೆಗಳನ್ನು ಆದಷ್ಟು ಬೇಗ ಹಂಚುವಂತೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವಂತೆ ಆಗ್ರಹಿಸಿ ರಾಷ್ಟ್ರಭಕ್ತ ಬಳಗದ ವತಿಯಿಂದ ಬೃಹತ್ ಜನಾಗ್ರಹ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಗೋವಿಂದಾಪುರ ಆಶ್ರಯ ಮನೆಗಳ ಸಮುಚ್ಚಾಯಕ್ಕೆ ಎಲ್ಲರಿಂದಲೂ ಹಣ ಪಡೆದು 3 ವರ್ಷದಲ್ಲಿ ಮನೆ ನೀಡೋದಾಗಿ ಹೇಳಿ 288 ಮನೆಗಳಿಗೆ ಬೀಗದ ಕೈ ನೀಡಲಾಗಿದೆ. 2722 ಮನೆಗಳಿಗೆ ಕೀ ಕೊಡೋದಾಗಿ ಹೇಳಿ ಸರ್ಕಾರ ನೀಡಲಿಲ್ಲ ಎಂದು ದೂರಿದ್ರು. ವಸತಿ ಗೃಹ ಸಚಿವ ಜಮೀರ್ ಅಹಮದ್ ಭೇಟಿ ನೀಡಿ ಬಂದರೂ ಪ್ರಯೋಜನವಾಗಿಲ್ಲ. ಹಣ ಕಟ್ಟಿದ ಜನ ಹಣ ವಾಪಸ್ ಕೇಳ್ತಾ ಇದ್ದಾರೆ. ಈ ಸಂಬಂಧ ಜುಲೈ 18ರಂದು ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಆವರಣದಿಂದ ಗೋಪಿ ಸರ್ಕಲ್ ವರೆಗೆ ಬೃಹತ್ ಮೆರವಣಿಗೆ ಮಾಡೋದಾಗಿ ಹೇಳಿದ್ರು. ರಾಜ್ಯ ಸರ್ಕಾರ ಹಗುರವಾಗಿ ತೆಗೆದುಕೊಂಡ್ರೆ ಬಿಡೋದಿಲ್ಲ ಎಂಬ ಎಚ್ಚರಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ನೀಡಿದ್ರು. ಆಶ್ರಯ ಸಮಿತಿ ಮುಖಾಂತರ ಗೋವಿಂದಾಪುರ ಮಾದರಿ 2G ಮಾದರಿ 3000 ಮನೆಗಳನ್ನು ನಿರ್ಮಾಣ ಆಗ್ತಾ ಇದೆ. ಸದರಿ ಮನೆಗಳಿಗೆ ಆಯ್ಕೆಯಾದ ಫಲಾನುಭವಿಗಳ ಪಾವತಿಸಿದ ಹಂಚಿಕೆ ಕೂಡ ಪಾವತಿಗೆ ಆಗಿರೋಂಥ ವಂತಿಗೆ ಕೂಡ ಇಷ್ಟಾಗಿದೆ. ಒಟ್ಟು 21,72,30,30,000 ರೂಪಾಯಿ ಹಣ ಈಗಾಗಲೇ ಕೊಟ್ಟಾಗಿದೆ ರಾಜ್ಯ ಸರ್ಕಾರಕ್ಕೆ. ಇದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೂ ಕೂಡ ಪರಿಶಿಷ್ಟ ಜಾತಿಗೆ 598, ಪರಿಶಿಷ್ಟ ವರ್ಗಕ್ಕೆ 161, ಸಾಮಾನ್ಯ ವರ್ಗಕ್ಕೆ 1,689, ಇದರಲ್ಲಿ ಅಲ್ಪಸಂಖ್ಯಾತರು ಕೂಡ 552 ಇದ್ದಾರೆ. ಹೀಗೆ ಈ ರೀತಿ 3,000 ಮನೆಗಳಿಗೆ ಹಣ ತಗೊಂಡಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ 50,000 ರೂಪಾಯಿ ಸಂಗ್ರಹ ಮಾಡಿದ್ದಾರೆ. ಇನ್ನು ಉಳಿದೆಲ್ಲರ ಹತ್ರನೂ ಕೂಡ 80,000 ರೂಪಾಯಿ ಸಂಗ್ರಹ ಮಾಡಿದ್ದಾರೆ. ಇದೆಲ್ಲವನ್ನ ಕೂಡ 3 ವರ್ಷದಲ್ಲೇ ಕಟ್ತೀವಿ ಅಂತ ಹೇಳಿದ್ದು. 2017-18 ಸಂಗ್ರಹ ಆಗಿದ್ದು. ಈಗಾಗಲೇ 7 ವರ್ಷ ಕಳೀತು. ಇದರಲ್ಲಿ ಈಗಾಗಲೇ 188 ಮನೆಗಳಿಗೆ ಮಾತ್ರ ಕೀ ಕೊಟ್ಟಿದೆ. ನಾನು ವಿವರಕ್ಕೆ ಹೋಗಲ್ಲ. ಅವ್ರ ಮನೆಗಳಿಗೆ ಕೀ ಕೊಟ್ಟಿದೆ. ಇನ್ನು 1,200 ಮನೆಗಳಿಗೆ 31/7ಕ್ಕೆ ನಾವು ಕೀ ಕೊಡ್ತೀವಿ ಅಂತ ಹೇಳಿದ್ದು ಸರ್ಕಾರ. 31/7 ಅಂದರೆ ಈ ತಿಂಗಳು ಕೊನೆಗೆ 1,200. 31/8ಕ್ಕೆ ಇನ್ನೂ ಉಳಿದಂಥ 1,200 ಮನೆಗಳಿಗೂ ಕೂಡ ಕೀ ಕೊಡ್ತೀವಿ ಅಂತ ಹೇಳಿದರು. ಈ 288 ಜೊತೆಗೆ ಇನ್ನು 332 ಮನೆ ಅದಕ್ಕೆ ಬ್ಯಾಂಕ್ ಪ್ರೊಸೆಸ್ಸಲ್ಲಿದೆ, ಹಾಗೆ ಹೀಗೆ ಅಂತ ಕತೆ ಹೇಳ್ತಾರೆ. ಒಟ್ಟಾರೆ ಈ 3,000 ಮನೆಗಳನ್ನು 3 ವರ್ಷದಲ್ಲೇ ಮುಗಿಸ್ಬೇಕಾಗಿದ್ದು, ಈ ನಿಮಿಷ ತನಕ ಅವ್ರಿಗೆ ಕೀ ಕೊಟ್ಟಿರೋದು 288 ಮಾತ್ರ. ಇಲ್ಲ 288. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಬಗ್ಗೆ ಹೊಸ ಸರ್ಕಾರ ಬಂದ ನಂತರ ವಸತಿ ಸಚಿವರಾದ ಜಮೀರ್ ಅಹಮದ್ ಅವ್ರನ್ನು ಕೂಡ ನಾವು ಭೇಟಿ ಮಾಡಿದ್ವಿ. ಅವರು ನಾನು ಶಿವಮೊಗ್ಗಕ್ಕೆ ಬರ್ತೇನೆ, ಏನೇನು ಸಮಸ್ಯೆಗಳಿದೆ ಎಲ್ಲ ಪರಿಹಾರ ಮಾಡ್ತೇನೆ, ಈ ಮಾತನ್ನೆಲ್ಲ ಹೇಳಿದರು. ಯಾವುದಾದ್ರೂ ಕಾರಣಕ್ಕೆ ಅವ್ರು ಬಂದಿಲ್ಲ. ಆದರೆ ಇದೇನು ಹಣ ಕಟ್ಟಿದಾರಲ್ಲ ಈ ಬಡವರು, ಯಾವ್ಯಾವ ರೂಪದಲ್ಲಿ ಅವರು ಸಾಲ ತಂದೆಯರೋ ಅದ್ರ ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ, ಮನೆಯಲ್ಲೆಲ್ಲ ಪಾತ್ರೆ ಪಡ್ಗ ಮಾರಿದ್ದಾರೆ, ಬಂಗಾರ ಮಾರಿದ್ದಾರೆ, ತಾಳಿ ಮಾರಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ನಾವು ದುಡ್ಡು ಕಟ್ಟಿದ್ವಿ, ನಮಗಿನ್ನೂ ಮನೆ ಸಿಕ್ಕಿಲ್ಲ. ಎಲ್ಲಿ ತನಕ ಬಂದರು ಅವರು ಅಂದರೆ, ಈ ಸರ್ಕಾರ ಇನ್ನು ನಮಗೆ ಮನೆ ಕೊಡೋಲ್ಲ, ನಮ್ಮ ದುಡ್ಡು ನಮಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳೋಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಗಮನ ಸೆಳೆಯೋ ದೃಷ್ಟಿಯಿಂದ ನಾಳೆ ದಿನ ಬೆಳಿಗ್ಗೆ 10 ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಒಂದು ಜಾಥಾ ತಗೊಂಡು ಹೊರಟಿದ್ದೇವೆ. ಗಾಂಧಿ ಬಜಾರು, ನೆಹರು ರಸ್ತೆ, ಟಿ ಸೀನಪ್ಪ ಶೆಟ್ಟಿ ಸರ್ಕಲ್ ಅಲ್ಲಿ ಇದನ್ನು ಅಂತ್ಯ ಮಾಡಿ ಅಲ್ಲಿ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಲ್ಲಿಂದ ಕೆಲವು ಪ್ರಮುಖರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ಈ ರೀತಿಯೆಲ್ಲ ಆಶ್ವಾಸನೆಗಳು ಕೊಟ್ಟಿದ್ದರೆ ನೀವು ಸಂಬಂಧಪಟ್ಟ ಇಲಾಖೆಯಿಂದ ನೀವು ವರದಿ ತರಿಸ್ಕೊಂಡು
ಯಾವ ಸಂದರ್ಭಕ್ಕೆ ಇನ್ನೂ ಕೊಡ್ತೀರಿ, ಏನು ಕತೆ ಅನ್ನೋದನ್ನು ತಿಳ್ಕೊಳಕ್ಕೋಸ್ಕರ ಒಂದು 8-10 ಜನ ಹೋಗ್ತಾ ಇದ್ದೀವಿ. ಇಷ್ಟು ದಿನ ನಾವು ಸಾಕಷ್ಟು ಆಶ್ವಾಸನೆ ಕೇಳಿ ಸಾಕಾಯಿತು. ಇನ್ನು ನಾವು ಬೀದಿಗಿಳಿದೇ ಈ ಸರ್ಕಾರ ಆ ಬಡವರಿಗೆ ಮನೆ ಕೊಡೋಕ್ಕಾಗಲ್ಲ ಅನ್ನೋಂಥ ಒಂದು ನಿರ್ಣಯಕ್ಕೆ ನಾವು ಬಂದಿರೋದ್ರಿಂದ ಈ ಹೋರಾಟಕ್ಕೆ ಇಳಿತಾ ಇದ್ದೀವಿ. ಆ ಬಡವರಿಗೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ, ಇಷ್ಟೇ ದಿನ ಬಡ್ಡಿ ಗಿಡ್ಡಿ ಕಟ್ಕೊಂಡು ಬಂದಿದ್ದೀರಿ, ದಯವಿಟ್ಟು ವಾಪಸ್ ತೊಗೊಳಕ್ಕೆ ಹೋಗಬೇಡಿ. ಕಟ್ಟಿರೋಂಥ ದುಡ್ಡು ವಾಪಸ್ ಕೊಡೋಕ್ಕೂ ಹೊರತು ದುಡ್ಡಿಲ್ಲ. ಯಾಕೆಂತಂದರೆ ಅದರಲ್ಲಿ ಈಗಾಗಲೇ ಅವರು ಸಾಕಷ್ಟು ಹಣವನ್ನು ಏನು ಮನೆ ಕಟ್ತಾ ಇದ್ದಾರಲ್ಲ ಈ ದುಡ್ಡೇ ಬಳಸ್ಕೊಂಡು ಕಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಎಷ್ಟು ಹಾಕಿದ್ದೀವಿ, ಕೇಂದ್ರ ಸರ್ಕಾರದ ಎಷ್ಟಾಗಿದೆ, ಇನ್ಯಾವುದೂ ಸ್ಪಷ್ಟವಾಗಿ ಅವ್ರು ಹೇಳ್ತಿಲ್ಲ. ಬ್ಯಾಂಕಿಂದ ಅನೇಕ ಮನೆಗಳಿಗಿನ್ನೂ ಸಾಲ ಕೊಡಿಸ್ಬೇಕು. ಅವರು ಸರ್ಕಾರದ್ದೇ ಕರ್ತವ್ಯ. ಸಾಲನೂ ಕೂಡ ಬಹಳ ಮನೆಗಳಿಗಿನ್ನೂ ಸರ್ಕಾರ ಲೋನ್ ಕೊಡಿಸಿಲ್ಲ ಬ್ಯಾಂಕಿಂದ. ಮತ್ತು ಇದಿಷ್ಟೂ ಕೂಡ ಒತ್ತಾಯ ಮಾಡಿ ನಾಳೆ ನಾವು ಒಂದು ದೊಡ್ಡ ಹೋರಾಟ ನಾವು ಮಾಡ್ತಾಯಿದ್ದೀವಿ. ಈ ಹೋರಾಟವನ್ನು ರಾಜ್ಯ ಸರ್ಕಾರ ಹಗುರವಾಗಿ ತಗೊಂಡ್ರೆ ಬಿಡಲ್ಲ. ನಾವು ಈ 3,000 ಮನೆಗಳಿಗೆ ಆ ಬಡವರಿಗೆ ಮನೆ ಸಿಗೋ ತನಕ ನಾವು ಬಿಡಲ್ಲ. ಈ ಹೋರಾಟ ಮುಂದುವರಿಸ್ತೀವಿ, ಬಿಡೋದಿಲ್ಲ. ಸಾಧ್ಯವಾದ ಇದು ಮುಗಿತಿದ್ದಂಗೆ ನಾವು ಈ ಮಾನ್ಯ ಜಮೀರ್ ಅಹ್ಮದ್ ಅವ್ರನ್ನು ಕೂಡ ಫೋನಲ್ಲೇ ಮಾತಾಡಿ ಇಲ್ಲಿ ಬರ್ತೀರಾ, ಏನು ಕತೆ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ, ವಿನಂತಿ ಮಾಡ್ತೀವಿ, ಬನ್ನಿ ನೀವು ನೋಡ್ರೆ ಗೊತ್ತಾಗ್ಬೋದು ಅಂತ. ಅವ್ರು ಅಕಸ್ಮಾತ್ ಇಲ್ಲಿ ಬರೋಕ್ಕೆ ಅವ್ರಿಗೆ ಆಗಲಿಲ್ಲ, ಅವ್ರು ಬೇರೆ ಸಮಸ್ಯೆಯಲ್ಲಿ ಇದ್ದಾರೆ ಏನಿದ್ದಾರೆ, ನಾವು ಇಲ್ಲಿಂದನೇ ಒಂದು ಡೆಲಿಗೇಷನ್ ಬೆಂಗಳೂರಿಗೆ ಹೋಗ್ಬಿಟ್ಟು ಅವ್ರನ್ನ ಕಂಡು ಇಲ್ಲಿರೋ ಪರಿಸ್ಥಿತಿನ ಅವ್ರಿಗೆ